சோமி நாமக மகிமுண்டாಗ್ಲಿ. ನಂಗೆ தொடர்ந்து நீதியின் மேல் பசி தாகம் உள்ளவர்கள் பாக்கியவான்கள் ಅತ್ತೆಂಬ ಮಾತ ಧ್ಯಾನ ಮಾಡಿದ್ದು. அதாவது நாங்க மத்திய 5வது அதிகாರದೊಗೆ முதல் ಮಾತೊಂದುವೆ நாங்க ನೋಡಿದ್ದು. ஆவியோக எளிமையாத்தெಂಬುದು ಏನಾತೆಂದು ನೋಡಿದೋ. இந்த துயரப்படுகிறவர்கள் பாக்கியவான்கள் ಅತ್ತೆಂದೇಗಿ நாங்க ನೋಡಿದೋ. ಇದೆಲ್ಲ ಎದಕ್ಕೆ ಸಂಬಂಧಪಟ್ಟು ಬಂದ್ರ ಅತ್ತೆಂದಲ ನಂಗೆ ಆತ್ಮ ಅರುಪು ಪತಿ ನಂಗೆ ನೋಡಿದ್ದೋ. ಆಗ ನಂಗಗ ನೀತಿயின் மேல் பசிதாக ನಂಗಗ ಒಳ್ಳಿತು ಮೇಲೆ ಪರಿಶುದ್ಧ ಬದುಕು ಮೇಲೆ ದೇವ್ರ ಮೇಲೆ ಸೋಮಿಯ ವಾರ್ತೆ ಮೇಲೆ ಸೋಮಿಯ ಪ್ರಸನ್ನ ಮೇಲೆ ನಂಗೆ ವಾಂಚಿಯ ಇಪ್ಪದನ್ನು ಕುರಿತು ಇದೆಲ್ಲ ಅದಕ್ಕೆ ಸಂಬಂಧಪಟ್ಟು ಬಂದದು ಅಂತ ನಾ ಇದನ್ನ ಕುರಿತು ಹೇಗಿದ್ದೆ. ನಂಗೆ ಏರ್ಕನವೇ ನೋಡಿದೋ ಏ ಅಳುಗ ನಂಗೆ ಬಂದು ಆ ತುಯರ ಪಡುವ சூழ்நிலை உபத்திரவ ನಂಗೆ ಬಪ್ಪನೆಗ தாவீது இதுங்க நான் உபத்திரவப்படுகிறது எனக்கு நல்லது, அதனால் நான் உமது பிரமாணங்களை கற்றுக்கொள்கிறேன் ಎಂದು ಇದೀங்க. ನಂಗೆ ಬಂದು ಆ ಉಪದ್ರವ ಸೂழ்நிலைಯ ನಂಗೆ ಬಂದು ಗಣ ಅತಿಂದ ಹೇಗ ಕೊಡೋದು ಅದು ಬಪ್ಪನಗ ನಂಗೆ ಅದನ್ನ ಅನುಮತಿಸೋದು ದೇವ್ರು ನಂಗೆ ಬದುಕನ್ನು ಅದನ್ನ ಅನುಮತಿಸೋನೆ ನಂಗೆ ನನ್ರಿ ಹೇಗೋದು. ಯಾಕಂದ್ರೆ ಆ ಉಪದ್ರವತ ನಂಗೆ ಫಲ ಪಾಡುವ ನಂಗೆ ಬದುಕನ್ನು ಹೇಯ್ತಂದಾರ ಆಗತ್ತಾ ನಾನು ಹಿಂಗ ಕೂಡ ಹೇಗಿದೆ ಬಂದು ಎನ್ನ ತನಿಪಟ್ಟ ಬದುಕುನೋಗಿ ಸರಿ ಇನ್ನೊಂದು ನಾ ಅರ್ಧ ಒಂದು ಅಕ್ಕ என்ன பதுக்குனோகி உபத்திரவ நோகத்த நான் நிறைய நான் அரಕ್ಕೆ ಲೈಫ್ ದುಡಿಯಡ್ದೆ நிறைய நான் சோமி கூட ஜாம ஸ்பெண்ட் ಮಾಡಿದೆ. சோமிய பிரசன்னதோக அதாவது ಈ ದುಃಖ ತುಂಬಿದ ಸೂழ்நிலைಯೋಗಿ ಕೂಡ ಅಪೂರ್ಣ ಸಮಾಧಾನವನ್ನ ಬಂದು ಅನುಭವಿಸೋದು ಮುಡಿದಿತ್ತು ಅತಂದೇಗಿ ತನ್ನ ಸಾಕ್ಷಿಯತ ಶೇರ್ ಮಾಡ್ತು. ಆಗ ನೋಡ್ವಿ ನಂಗೆ ಕೂಡ ಈಗ ನಂಗೆ ಸಮಾಧಾನ ತಿಂಬುದು ಏನಂದ್ರೆ ನಂಗೆ ಇಡುತ್ತ ಒಂದು ವಿಷಯ ನಡೆದಲ್ಲ ನಂಗೆ ಸಮಾಧಾನமா கட்டுற ನಂಗೆ பிரியவாதது நடದல ನಂಗೆ சந்தோஷமாக்க சமாதானமா ಇದ್ದಂಗಟ್ರ ಅಲ್ಲ உண்மையான சமாதானம் எது வருதுரா புயலுக்கு நடுவே பிரச்சனை நடுவே பாடு நடுவே ನಂಗೆ ಹೋಗ ಒಂದು ಸಮಾಧಾನ ಅಟ್ರ ಅದುತ್ತ ದೈವೀಗ ಸಮಾಧಾನ ಆ ದೈವೀಗ அமைதி ಆಗ ಬಂದು ಫುಲ್ಲ ನಂಗೆ ಸುತ್ತಿ பயங்கர ಕಳಕವಾದ ಒಂದು சூழ்நிலை ಅಟ್ಲಿ ಕೂಡ ಅದೆಲ್ಲಾಗ ನಡುವೆ ನಂಗೆ ಗೋಸು ಒಂದು அமைதியாದ ಒಂದು ಸಮಾಧಾನ ಅಟ್ರ சோமிய மாத்தேதிங்க நீங்கள் அமர்ந்திருந்து நானே தேவன் என்று அறிந்து கொள்ளுங்கள் ಎಂಬ. ಆಗ ನಂಗೆ ಅಮರ್ந்திದ್ದನ್ನು ನೋಡ್ವಿ ಆಗ ಎಲ್ಲ ಹತ್ತು ಇತ್ತು ಆಡಿ ನಡುವ ಸೂழ்நிலைಯೋಗೆ ನಂಗೆ ಕುಳ್ಳುದು ದೇವ್ರನ್ನ ಹೇಗುವ ಅದೇನ ನಂಗೆ ಧ್ಯಾನ ಮಾಡುವೋ ಆಗ ನಂಗೆ ಹೋಗ ಒಂದು ಸಮಾಧಾನ ಬಂದ್ರ ಪೂರ್ಣ ಸಮಾಧಾನ ಬಂದ್ರ. ನಿನ್ನೆ ಒಂದು ಉಳಿಕಾರನ ಕುರಿತ ಸಾಕ್ಷಿಯನ್ನ ಓಟಾಗ ಸಾಮ್ ಪ್ರಸಾದ್ ಅಂದ್ಬಿಟ್ಟು ಒಂದು ವಾಲಿಬ ಕೂಸು ಆ ಕೂಸು ಸಾಕ್ಷಿ ಹೇಗುಣಗ ಒಂದು ಕಾರ್ಯವೇನ ನಾ ಸೋಮಿ ಸಮೂಹದಾಗ ஊழிಗೆ ಬಪ್ಪದಾಗ ಮುಂದಾಡು ಜನಾಗ ಏನು ಮಣ್ಣಂದಲೆ ಒರ್ಕುದು 3 ಮಣಿಯಿಂದ 6 ಮಣಿಗೆಟ್ಟ ನಂಗೆ 3 ಅವರು ನಾ ಬಂದು ಕಾತಿದ್ದೆ ಅರಕಿಯೋಗಿದ್ದೆ. ಆಗ ಅತ್ತಮ್ಮಕ್ ಇಬ್ಬನಗ ಎತ್ತ ಅರಕ ಮಾಡೋದು ಒಂದು ನಾರಿಯೇ 3 ಅವರು ಎತ್ತ ಅರಕ ಮಾಡೋದು ನಾರಿಯೇ ಅಲ್ಲೇ ನಾ ಬಂದು ಸ್ವಾಮಿ ಎನಗಾಯ್ ಕಾತಿರುವಿಂದ ನೀ ಏಯ್ದತ್ತಾನೆ ನಂಗೆ ಈಗ ದರಾಚಿ ಒಬ್ಬನ ನೋಡೋದು ಅಂದ್ಲ ಅವಕಾಯಿ ನಂಗೆ ವೆಯ್ಟ್ ಮಾಡನಲ್ಲ. ಆಗ ಬಂದು ನಾ ಅರಕಿಯೇ ಮಾಡಿ ಅರಿಯೇ ಅಲ್ಲ ಸ್ವಾಮಿ ಸಮೂಹದೋಗೆ ನಾ ವೆಯ್ಟ್ ಮಾಡಿದ್ದೆ ಸ್ವಾಮಿ ನಾನು ನಿನಗಾಯ್ತ ವೆಯ್ಟ್ ಮಾಡಿದ್ದೆ ಈ 3 ಮಣಿ ಎದ್ದು ನಾನು ನಿನಗೆ ಕುಳಿದುಂಡಿದ್ದೆ ಅಂದಲೆ ಬೇರೆ ದಾರಿಗಾಗಿಯೋ ಅಲ್ಲ ಎನ್ನ ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ ಎನ್ನ ಕುಡುಮಣ ಇಬ್ಬಕ್ಕಾಗಿಯೋ ದಾರಿಗಾಗಿಯೋ ನಾ ಎದ್ದು ಕುಳಿವಿಲೆ ಬಂದು ನಾ ಜಸ್ಟ್ ನಿನಗಾಯಿ ಮಟ್ಟುತ್ತ ನಾ ವೆಯ್ಟ್ ಮಾಡಿದ್ದೆ ಅತ್ತೆಂದ ಹೇಗಿ ಅಮ್ಮ ಬಂದು ಆಸಾಸ್ ಅವರು ಅರಕ್ಕಿಯೇ ಮಾಡದೆ ಸಪೇನ ಕುಳಿದನಂಬ. ಆಗ ನೋಡ್ವಿ ನಂಗೆ ಅರಕ್ಕಿಯೇ ಮಾಡದೆ ಕುಳಿದಲಿಯೋ ನಂಗೆ ದಾರವ ನೆಂಚಿತ ಕುಳಿದೊಂದನು ಅಂದಲೆ ದೇವರ ನೆಂಚಿತ ಕುಳಿದೊಂದನು. ಆಗ ನೀ ಅರ್ದುಂಡಿದ್ದೆ ಸ್ವಾಮಿ ನಾ ಏನಗಾಯಿ ಕುಳಿದುಂಡಿದ್ದೆ ನಾ ದಾರವ ನೆಂಚಿ ಕುಳಿದುಂಡೆ ಎಂಬುದನ್ನ ನೀ ಒಳ್ಳಂಗೆ ಅರ್ದುಂಡಿದ್ದೆ ಅತ್ತೆಂದ ಏಟು ಈಗ ತಾ ಒಳ್ಳಂಗೆ ಅರಕ ಮಣ್ಣ ಆರಾಧನ ಮಣ್ಣ ಪ್ರಸಂಗ ಮಣ್ಣ ಸ್ವಾಮಿ ತನಗ ಬಂದು ಭಯಂಕರವಾದ ಒಂದು ಗಿಫ್ಟ್ ಕೊಟ್ಟದನೆ ಅಲೆ ಆಗ ಆರಂಭ ಕಾಲದೊಗೆ ಪ್ರಸಂಗ ಮಾಡೋದಕ್ಕೂ ತನಗ ಆಸೆ ಎಂಬ ಅಲೆ ಎತ್ತ ಮಾಡೋದು ಒಂದು ಅರಿಯಂಬ ಏನ ಸಂಭವ ಎತ್ತ ಅಟ್ರಂದು ಅರಿಯಂಬ ಅಲೆ சில பைபிள்ன சம்பவங்கள் எல்லாம் அதுக்கு மேட்ச் அப்பனுங்க தனக்கு டெய்லி கனசು ಬಂದ್ರಂಬ. ಆಗ ಆ ಕನಸುನೋಗೆ ಬಪ್ಪ ಅದನ್ನ ನಾ ಕನಸುದೋಗೆ ನನಗೊಂದು ಕಂಟೆಂಟ್ ಸ್ವಾಮಿ ತನ್ನ ನಾವು ಒರ್ಕುದು ಎದ್ದ ಉಡನೆ ಆ ಕಂಟೆಂಟು ಅದನ್ನ ಬೈಬಲ್ ಎತ್ತಿ ಓದಿ ನೋಡೋಣ ಅದಕ್ಕೆ ಮ್ಯಾಚ್ ಅಲ್ಲಿ ಖಂಡಿತ ಬಂದು ಈಗ ಸಿಮ್ಸೋನ್ಗೆ ಸಂಬಂಧಪಟ್ಟಂಗೆ ಒಂದು ಕನಸು ಬಂದಲ್ಲ ಒರ್ಕುದೆದ್ದು ನೋಡ್ಲೆ ಓ ಇದು ಸಿಮ್ಸೋನ್ ಲೈಫ್ ನನಗೆ ನೈಟ್ ಸ್ವಾಮಿ ಇತ್ತಮ್ಮಕ್ಕೆ ತೋರ್ಚಿದನಿಯಾ ಅತ್ತಂದೇಗಿ ಅದನ್ನ ಬಿತ್ತು ಪ್ರಸಂಗ ಮಣ್ಣಂಬ ಅತ್ತಮಾಕತ என்ன ஆரம்ப கால ஊழிய ஓடி நட்டுத்தோ அதுக்கு மேல ಬಂದು ನಾ ಈಗತ ದೇವ್ರನ್ನ ತನಿಪಟ್ಟ ಬದುಕುದೋಗ ನಾ ರುಚಿ ನೋಡಿದೆ ತಂದೆ ಏಗಿನ ಆಗ ನೋಡ್ವಿ ಸೋಮಿ ನಂಗೆ ಒಬ್ಬೊಬ್ಬನ ಕೂಡ ಮಾತಾಡೋದಗ ದೇವ್ರು ತಯಾರ ಇದ್ದಾರೆ. ಹೇಗೋ ದೇವ್ರು ಮಾತಾಡ್ನ ಆ ನೀತಿயின் மேல் பசிதாக ತಂದಲ್ಲ ಬೇರೆ ಒಂದೂ ಇಲ್ಲ ನಂಗೆ ದೇವ್ರನ ಮೇಲೆ ನಂಗೆ ಗಡುವ ಅರುಪು ಅಸುಪುತ நீதி ಎಂಬುದಾರ தேவர்த்தா ஏற்கனவே கொரிந்தியர் நோகாடுவ மாத்துமாக்கே அவரே தேவனால் நமக்கு ஞானமும் நீதியும் பரிசுத்தமும் மீட்புமானார். அது ஞானாந்திலையோ ஞான மேல
என் மகனே, ஞானத்தை நோக்கி நீ என் சகோதரி என்றும் புத்தியை பார்த்து என் இனத்தாள் என்றும் சொல்வாயாக. అందుல ಜ್ಞಾನ ದಾರ ನಂಗೆ ಬದುಕುನೋ ಬುದ್ಧಿ ದಾರ ஞானவனோடு நீ அக்கத்தங்கேந்து குறிச்சு சத்தாக்கி குறிச்சு ஞானத்தை வெள்ளி போல் நாடு புதையலை போல தேடுಂದಲ್ಲ ಅದೆಲ್ಲ ದಾರವತ್ತ ತೇಡೋದು ನಾ ಕುರ್ಚಿಡ ಅಂದ್ರೆ ಸೋಮಿಯ ಸೋಮಿ ತೇಡೋ ಅಂತ ಕುರ್ಚಿಡ. ಯಾಕಂದ್ರೆ ಜ್ಞಾನವೂ ತಾತ, ನೀತಿಯೂ ತಾತ, ನಂಗೆ ಬದುಕುದೋಗ எல்லாಗೂ எல்லாವಾಗಿ எல்லாரிலும் எல்லாமுமானவர் தாமட்டுத்த. ஆக ஞானம் அறிவு என்பவைகளாகிய பொக்கிஷங்கள் எல்லாம் இவருக்குள் அடங்கி இருக்கிறதும்ப. ಆಗ ಜ್ಞಾನ ಅರಿವೆಂಬ ಪೊಕಿಷ ಎಲ್ಲ ಅಡಂಗಿಬುದು ಏಸ್ವಾಮಿ. ಆಗ ಏಸ್ವಾಮಿ ಒಬ್ಬನ ಬದುಕುನೋಗಿದ್ದಲ್ಲ ಅವನ ಬದುಕುನೋಗ ಜ್ಞಾನ ಆಡದೆ ಎಂಬರ್ಥ. ಏಸ್ವಾಮಿ ಒಬ್ಬನ ಬದುಕುನೋಗ ಇದ್ದನೆ ಅಂದಲೆ ಅವನ ಬದುಕುನೋಗ ಅರಿವು ಅಡದೆ ಎಂಬುದು ಅರ್ಥ. ಆಗ ನಂಗೆ சோமி ಏನು வைத்தன ಅಂದல ನಿನಗ நீதியின் மேல் பசிதாகம் ಅಂದல என்ன மேல நிஜமா ನಿನಗ ஆசை ಅಡದಿಯಾ, என்ன மேல ನಿನಗ ನಿಜமா ನಿನಗ ಅರುಪಡದಿಯಾ, ಆ ತಟ್ಲ ಕಟಾಯ ನಾನು ನಿನ್ನ ಕೂಡ ಮಾತಾಡ್ನೆ. ಈ சோமி ಮಾತಾಡೋದು ಅಡಿಕಿಂದನೆ ಅಡಿಕಡಿ ನಾ ಸಾಮುವೇಲ್ನ ಬುಕ್ ಎತ್ತಿ ಓದೋನಗ ಆ ಕುಟ್ಟಿ ಸಾಮುವೇಲ ತಡಿಕಿ ಸೋಮಿ ಏಕ ಹೋಗಿ ಮಾತಾಡ್ತು. ಏಕ ಸೋಮಿ ಬಂದು நிறைய ದೊಡ್ಡವಕ ವಯಸ್ಸಾದವಕ್ಕೆಲ್ಲ ಇದ್ದಾರ್ತವ. ಆ ಕುಣ್ಣ ಕೂಸುನ ದೇವರು ಏಕ ತಡಿಕಿ ನೋಯಿ ಮಾತಾಡ್ತು ಅಂದಲ ಸೋಮಿಯ ಸದ್ದವ ಕೇಪ ಹಿಡಿಯೋಗ ದಾರುವೇ ಇಲ್ಲ. ಆಗ ವಯಸ್ಸಾದ ಏಲಿ ಏನ್ ಮಾಡಿತ್ತು, ಏಲಿ ತಾತ ಬಂದು ತನಗ ವಯಸ್ಸಾಯ್ಬಿಟ್ಟ, ಅಪ್ಪರ ವಯಸ್ಸು ತನಗ ಟಯರ್ಡು, ಅಪ್ಪರ ಜಾಮ ಇರೂಡ ಬಂದು ಕ್ಯಾಂಡಲ್ ಬಿತ್ತು ತನಗ ಕುಳುವುದಕ್ಕೆ ಮುಡಿಯ. ಅದರಿಂದ ಕ್ಯಾಂಡಲ್ ಆಫ್ ಮಾಡಿಟ್ಟು ಏನ್ ಮಾಡಿಪ್ನ ವಿಳಕ ಅಣೆಯಿತ್ತು ತಾವೋಯ್ ಒರಿಗಿಪ್ನ ಅಂದೇಗಿ ಬೈಬಿಳಗಿರ ಆಲ ತಾತ ಹೊರಗ ಕೊಡೋದು. ಆ ಸೋಮಿಯ ಆಚಾರ್ಯರುಗಳು ಬಂದು ಅವಕ್ಕೆ ಏನ್ ಮಾಡೋದು ಅಂದಲ್ಲ ಅವಕ್ಕ ಕಾವಲ್ ಕಾಪುದು ದೇವನ ಸಮೂಹದೋಗೆ. ಆ ಕ್ಯಾಂಡಲ್ಗ ಬಂದು ಎಣ್ಣೆ ತೀರ ಅದನ್ನ ಅಟ್ಟಿನೇ ಇಬ್ಬುದು. ಆಗ ನಂಗ ಬೀಳಿತಿದ್ದು ನಂಗೆ ಅರಕ ಮಾಡುವಕರಾಗಿ ದೇವ್ರು ನಂಗೆ ಕೊರ್ಸಿದನೆ. ಈಗ ನಂಗೆ ನೆಂಚೆ ಕೊಡೋದು, ಇದು ಪಾಸ್ಟರ್ಸ್ತ 3 ಮಣಿಗೆ ಎದ್ದು 2 ಮಣಿ ಎದ್ದು ಅರಕ ಮಾಡೋದು, ನಂಗೆಲ್ಲ ಮಾಡೋ ತೇವಿಲ್ಲ ಎಂದು ಅತ್ತ ಕೆಡೆಯಾರ. ಈ ಅಟ್ಟಿಗಾಗಿ ಅಟ್ಟಿ ಜನಗಾಗಿ ಬೆಟ್ಟಗಾಗಿ ನಂಗೆಲ್ಲಾಗೂ ಪೊರುಪಾಡದೆ, ನಂಗೆಲ್ಲಾವೂ ವಿಳಿತಿದ್ದು ಅರಕ ಮಾಡೋದು, ನಂಗೆ ಜನಗಾಗಿ ನಂಗೆಲ್ಲಾವೂ ಅರಕ ಮಾಡೋದು. ಆಗ ಹೇಗೂ ಆ ಅರಕೆ ನಿಂಗ ಬಾರ ಬಂದ್ರ ಅಂದಲೆ ಹೇಗೂ ನಂಗೆ ಏಸ್ವಾಮಿ ಕೊಡು ಕ್ಲೋಸ್ ಆನವೋ. ಆಗ ಏಸ್ವಾಮಿ ಇದೆಯ ಕದರದಲ್ಲಿ ಏನಾತ ಎಂಬುದನ್ನ ನಂಗೆ ಅರಿಯಾಕೋ, ஏசுவாமிய பார ஏனா, ஏசுவாமிய வேதனை ஏனா ಎಂಬುದನ್ನ ನಂಗೆ ಅರುವುದು ಮುಡಿದ್ರ. இந்த நிறைய பேரு அத்தமாக்கு ஏசுவாமிய சத்தவ கேத்தவக்க ஏசுவாமிய கதறದಲ್ಲ ಅರದವಕತ நிறைய பேರು ಮಿಷನರಿಗೋವಾಗಿ ಈ ದೇಶಗ ಇಂಡಿಯಾ ದೇಶಗ ಬಂದಿದ್ದಾರೆ. ಅವಕ್ಕ ತಂಗ ಅಟ್ಟಿಯಿಂದ ಅವಕ್ಕಗ ಅವ್ ಕಟ್ಟದನ್ನೆಲ್ಲ ಬಿಟ್ಟು ದೊಡ್ಡ ದೊಡ್ಡ ರಾಜರ ವಂಶ ಅಂದೆಲ್ಲ ಏನ್ ಮಾಡಿದಾರೆ ಅಂದಲೆ ಅವ್ರ ಸೊತ್ತು ಸೊಗ ಎಲ್ಲ ಬಿಟ್ಟುಟ್ಟು ಬಿಟ್ಟು ದೇಶ ಬಂದು ಅವಪ್ಪನೆಲ್ಲ ಬಿಟ್ಟು ಪಿರಿದು ಬಂದವಕ ಸಿಲ ಟೈಮ್ನಾಗ ಅದನ್ನ ನೋಡ್ಲೆ ನಂಗೆ ಕಣ್ಣೀರ್ ಬಂದ್ರ ಅವಕ್ಕ ತಿರುಗಿ ಅವಕ್ಕ ಹೋಗಿ ಅವಕರ ರಿಟರ್ನ್ ದೇಶಕ್ಕೆ ಹೋಗಿ ಅವಕರ ಅವ್ವಪ್ಪರ ಸಾವು ಕೂಡ ಅವಕ್ಕೆ ಓದೋದಿಲ್ಲ ಎಂಬ ಎಸ್ಗೋ ಮಕ್ಕ ಬಂದು ತಿರುಗಿ ಅವಕರ ದೇಶಗವೇ ಓಪಿಲೆ ಇಂಡಿಯಾಗ ಬಂದವಕ ಅದೇ ಕಾಲಂದ ಕಾಲಾಗ ಇಂಡಿಯಾನಾಗೆ ಇದ್ದು ಇಲ್ಲಿಯೇ ಅವಕರ ಮರಣ ಬಂದು ಸಂಭವಿಸಿಡದೆ ಇಲ್ಲಿಯೇ ಅವಕ್ಕೆ ಅಡಕ பண்ணப்பட்டத தவிர்த்து ಅವಕ್ಕೆ ತಿರುಗಿ ರಿಟರ್ನ್ ಅವಕ್ಕೆ ದೇಶಕ್ಕೆ ಓಪಿಲ್ಲ. ಏಕಂದಲೆ ಆ ಅಳುಗ ಸೋಮಿ ಮೇಲೆ ಆಡುವ ನೇಸ ವೈರಾಗ್ಯ ದೇವ್ರನ್ನ ಆಸೆಯ ನೆರವೇರ್ತದು. ಆ ಒಂದು ವೈರಾಗ್ಯದೋಗತ್ತಾ ನೋಡಿವಿ ಎರ್ಸ್ಲೇಮ್ನೋಗೆ ಅಲ್ಲಿಯೋಗೆ ಆ ದೇಶದೋಗ ಹುಟ್ಟಿದ ಆ ದೇವ್ರನ್ನ ಮಾತಿ ಸೆಂಟ್ ಥಾಮಸ್ ಚರ್ಚು ಚೆನ್ನೈನೋಗ ಅಡದೆ. ಆಗ ಆ ತೋಮ ಎಲ್ಲಿ ಹುಟ್ಟಿದನೆ ದೇಶನಕಾರ ಎಲ್ಲಿಗೆ ಬಂದು ರಥಸಾಕ್ಷಿಯ ಸತ್ತದನೆ ಅಂದಲೆ ಚೆನ್ನೈಗೆ ಬಂದು ಸತ್ತದನೆ. ಸಾವದಿಗೂ ಕೂಡ ಅವಕ್ಕೆ ಬಂದು ವೀರವಾಗಿ ಅವಕ್ಕೆ ಸತ್ರು ದಾರಗಾಗಿ ಇಂದಲೆ ನಾ ದೇವ್ರಿಗಾಯಿ ಸತ್ತನೆ, ನಾ ಸತ್ತಲಿ ಕೂಡ ಎನ್ನ ಸಾವು ಒಂದು ವಿதைಯಾಗಿ ಒಂದು ನೆಲ್ಮಣಿ ಸತ್ತಲೆ ಎತ್ತ நிறைய பலன் தந்துருவோ அதுமாಕೆ ನಾ ಒಂದು ಗೋಧುಮೆ ಮಣಿಮಾಕೆ ನಾ ಸತ್ತನೆಂದೇಗಿ ದೇವ್ರಿಗಾಗಿ ಒಪ್ಸಿಕೊಟ್ಟು ಸತ್ತುದಾರೆ. ಇದು ತನ್ನದು ಒಂದು ವಿதைಯಾಗಿ ತನ್ನ ಮರಣ ಅಲ್ಲಿ ಅಡೋಣಗತ್ತ. இந்த சென்னை சுத்து வட்டாரனோக ஏகப்பட்ட சர்ச்சஸ் அடத ஏகப்பட்ட ದೇವ್ರನ್ನ ಮಕ್ಕ ಬಂದು ವಿಶ್ವಾಸಿಗೋ ಇದ್ದಾರೆ. நிறைய சர்ச்சஸ் ಅಡದ மெட்டுக்கு சர்ச்சை ಅಡದೆ. அதுக்கு காரணம் ಏನಂದಲ್ಲ ಅಂದು ಸಿಂಧಪಟ್ಟ ರಥ ಸಾಚಿನ ರಥ. ಆಗ ನೋಡ್ವಿ ಅದು ಏನಾತಂದ್ರೆ எல்லாவத்து ಮಾಡೋದು ಮುಡಿದ್ರು ಅಂದಲ್ಲ கண்டிப்பா எல்லாம் ಮಾಡೋದು முடியும். ಆಲ ಆ ನೀதி ಮೇಲೆ ಒಂದು ಪಸಿ ದಾಗ ಉಳ್ಳೋಕ ಕಟಾಯಿ ಅದನ್ನ ಮಾಡೋದುಗ ಮುಡಿದ್ರ ನಂಗೆ ಅರಕ ಮಾಡುವೋ சோமி கவுள்ள தேவரே. அப்பா எங்க முந்தாடு நிறைய பரிசுத்தவான்கள் ಸತ್ಯ ಮಾತ ಸುಮಂದುಂಡು ಎಸುಗೋ ಮಕ್ಕಗ ಸುವಿಶೇಷ ವೇಯಿದ್ದಾರೆ, ದೇವ್ರನ್ನ ರಾಜ್ಯ ಕುರಿತು ಹೇಗಿದ್ದಾರೆ, ರಥಸಾಕ್ಷಿಗೋವಾಗಿ ಎಸುಗೋ ಸತ್ತುದಾರೆ. ಅಪ್ಪ ಹೆಂಗ ಆ ಅಳುವುಗ ರಥಸಾಕ್ಷಿಯ ಸಾವು ಅಳುವುಗ ಹೆಂಗ ವೈರಾಗ್ಯ ಅಡದಿಯಾನ್ ಹಿಂಗ ಅರಿಯರಿಯೋ ಆಲೆ ಇದು ಹೆಂಗ ಕಣ್ಣು ಮುಂದಾಡು ತೋರುವ ಮಕ್ಕಗ ನಿನ್ನ ರಾಜೀವ ಪತಿ ದೇವ್ರೆ, ನಿನ್ನ ನೀದಿಯ ಪತಿ ಹೇಗಿ ದೇವ್ರೆ, ಆ ನೀದಿ ಮೇಲೆ ಅಡುವ ಆ ಹಸುಪು ಏನಾತೆಂಬುದನ್ನ ಹೆಂಗೋ ಅರ್ಥ ಮಾಡಿ ದೇವ್ರೆ ಅಪ್ಪ ನಿನ್ನ ರಾಜೀವ ಕಟ್ಟಿ ಎಲ್ಚೋದ್ಗ ಎಂಗವ ನೀ ಪ್ರಯೋಜನವುಳ್ಳ ಪಾತ್ರವಾಗಿ ನೀ ಮಾತೊಂದು ಅರೆಕ ಮಾನಿಯೋ
எங்க அரக்கே கேத்துனி அத்த ಮಾಡುದುಗಾಯಿ நன்றி அப்பா. துதி கன மகிமை ನಿನಗೆ ಮಟ್ಟು ತನ್ನಿಯೋ ಅಪನಾದೇ ಸ್ವಾಮಿ ಹೆಸರಿನೋಗೆ ಈ ಕುಣ್ಣಾರಕ್ಕೆ ತಗಿನ ಮನಸ್ಸನ್ನ ಕೇತನೆ ಹೆಂಗ ಒಳ್ಳೆ ದೇವ್ರೆ. ಆಮೇನ್ ಆಮೇನ್.